ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಆಕೆ ಪ್ರತಿನಿತ್ಯ ಮಕ್ಕಳಿಗೆ ಜೀವನ ಪಾಠ ಹೇಳಿಕೊಡುತ್ತಿದ್ದಂಥ ಉಪನ್ಯಾಸಕ್ಕೆ ಗಂಡನ ಜೊತೆಯಲ್ಲಿ ಇಬ್ಬರ ಮಕ್ಕಳೊಂದಿಗೆ ಸುಖವಾಗಿ ಸಂಸಾರವನ್ನು ಮಾಡುತ್ತಿದ್ದಂತಹ ಮಹಿಳೆ. ಆಕೆ ಪರಪುರುಷರ ವ್ಯಾಮೋಹ ಹೆಚ್ಚಾಗಿ ಬಿಡುತ್ತೆ. ಆಕೆ ಮಾಡಿದ ಆ ಒಂದು ಎಡವಟ್ಟಿನಿಂದ ಶವ ಸಂಸ್ಕಾರ ಮಾಡಲು ಕೂಡ ಶವವೇ ಸಿಗದ ರೀತಿಯಲ್ಲಿ ಕೊಲೆಯಾಗಿ ಸುಟ್ಟು ಭಸ್ಮವಾಗಿ ಬಿಡ್ತಾಳೆ. ಅಕ್ರಮ ಸಂಬಂಧದ ಬದಲು ಮದುವೆ ಆಗೋಣ ಅಂದಂಥ ಸಂದರ್ಭದಲ್ಲಿ ನಾನು ಆಗೋದಿಲ್ಲ ಅನ್ನುವಂಥ ನಿರಾಕರಣೆಯನ್ನು ಆಕೆ ಮಾಡ್ತಾಳೆ. ಆದ್ರೆ ಈ ಒಂದು ಎಡವಟ್ಟಿನಿಂದ ಕೊಲೆ ಮಾಡಿ ಆತನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೆ ಶರಣಾಕಿ ಬಿಡ್ತಾನೆ. ಇಂಥದ್ದೊಂದು ದುರಂತ ನಮ್ಮ ರಾಜ್ಯದಲ್ಲೇ ನಡೆದು ಹೋಗಿಬಿಟ್ಟಿದೆ. ಈ ದುರಂತವನ್ನ ಕೇಳಿಬಿಟ್ರೆ ಬಹುತೇಕ ನೀವು ಕೂಡ ಒಂದು ಕ್ಷಣ ನಗಬೇಕು ಅಳಬೇಕು ಅನ್ನುವ ಕನ್ಫ್ಯೂಷನ್ ಅಲ್ಲಿ ಭಾಗಿಯಾಗಿ ಬಿಡುತ್ತಾರೆ. ಸ್ನೇಹಿತರೆ, ಅಂದ ಹಾಗೆ ಏನಿದು ಪ್ರಕರಣ, ಈ ಪ್ರಕರಣ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಸುಟ್ಟು ಬೂದಿಯಾದಂಥ ಮಹಿಳೆ ಹೆಸರು ಸರೋಜಾ ಅಂತ ಹೇಳಿ. ಕೇವಲ ಆಕೆಗೆ 35 ವರ್ಷ. ಈಕೆ ವೃತ್ತಿಯಲ್ಲಿ ಅತಿಥಿ ಉಪನ್ಯಾಸಕಿ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು. ಗಂಡನಿಗೆ ಅಲ್ಲಿನ ಸಮಸ್ಯೆ ಇದೆ, ಆಸ್ಪತ್ರೆಗೆ ಹೋಗಬೇಕು ಎಂದು ಹೇಳಿ ಮನೆಯಿಂದ ಬಸ್ ನಿಲ್ದಾಣಕ್ಕೆ ಡ್ರಾಪ್ ಹಾಕಿಸಿಕೊಂಡು ಬಿಟ್ಟಿದ್ಲು. ಬಸ್ ಹತ್ತಿದವಳು ಮಾರ್ಗ ಮಧ್ಯದಲ್ಲೇ ಪ್ರಿಯಕರನ ಜೊತೆಯಲ್ಲಿ ಕಾರ್ನಲ್ಲಿ ಹೊರಟು ಬಿಟ್ಟಿದ್ಲು. ದೊಡ್ಡಬಳ್ಳಾಪುರದ ಮಾರಸಂದ್ರ ಗ್ರಾಮದ ರಾಮಾಂಜನಪ್ಪ ಅನ್ನುವಂಥ ವ್ಯಕ್ತಿಯ ಜೊತೆಯಲ್ಲಿ ಕಳೆದ 4-5 ವರ್ಷಗಳಿಂದ ಈಕೆಗೆ ಸಂಬಂಧ ಬೆಳೆದು ಬಿಟ್ಟಿತ್ತು. ಸರೋಜಾ ಗಂಡ ಏರ್ಪೋರ್ಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಈಕೆ ರಾಮಾಂಜನಪ್ಪನ ಜೊತೆಯಲ್ಲಿ ಆಗಾಗ ಸುತ್ತಾಟ ಅಂತದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ಲು. ಅದೇ ರೀತಿ ಕಳೆದ 2ನೇ ದಿನಾಂಕದಂದು ಬೆಳಿಗ್ಗೆ ರಾಮಾಂಜನಪ್ಪನ ಜೊತೆಯಲ್ಲಿ ಕಾರಿನಲ್ಲಿ ಹೊರಟು ಬಿಡ್ತಾಳೆ. ಕಾರಿನಲ್ಲಿ ಹೊರಟವಳು ಮಾರಸಂದ್ರ ಮಾರ್ಗವಾಗಿ ಕಾರು ಹೊರಟು ಬಿಡುತ್ತೆ. ಕಾರು ಹೊರಡುವ ದೃಶ್ಯ CCTVಯಲ್ಲಿ ಸೆರೆ ಆಗಿ ಬಿಡುತ್ತೆ. ಇಬ್ಬರು ಕೂಡ ಸುತ್ತಾಡಿ ಕೊನೆಗೆ ದೊಡ್ಡಬಳ್ಳಾಪುರದ KG ಕುಂಟನಹಳ್ಳಿ ಬಳಿ ಖಾಸಗಿ ಕ್ಷಣಗಳನ್ನು ಕಳೆದು ಬಿಡ್ತಾರೆ. ಈ ವೇಳೆ ರಾಮಾಂಜನಪ್ಪ ಮದುವೆಯ ಪ್ರಸ್ತಾಪ ಇಟ್ಟಿದ್ದ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರುತ್ತೆ. ಯಾಕೆ ಅಂತಂದ್ರೆ ಆತನು ಕೂಡ ಹೆಂಡತಿಗೆ ಡಿವೋರ್ಸ್ ಅನ್ನ ನೀಡಿ ಕಳೆದ 4 ತಿಂಗಳಿಂದ ಏಕಾಂಗಿ ಇದ್ದ. ಹಾಗಾಗಿ ನೀನು ಗಂಡನ ಮತ್ತು ಮಕ್ಕಳನ್ನ ಬಿಟ್ಟು ಬಂದು ಬಿಡು, ನಾವಿಬ್ರು ಮದುವೆ ಆಗೋಣ ಎಂದು ಬಿಟ್ಟಿದ್ದ. ಅದಕ್ಕೆ ಒಪ್ಪದೇ ಇದ್ದಂತ ಸಂದರ್ಭದಲ್ಲಿ ಮಾರಕಾಸ್ತ್ರಗಳಿಂದ ಆಕೆಯನ್ನ ಹೊಡೆದು ಕೊಂದು ಬಿಟ್ಟಿದ್ದ. ನಂತರ ಕೊಲೆಯನ್ನ ಮುಚ್ಚಾಕೋ ಕಾರಣಕ್ಕೆ ಆಕೆಯ ಮೃತದೇಹ ಕಾರಿನಲ್ಲಿ ಇಟ್ಟು ಪೆಟ್ರೋಲ್ ಸುರಿದು ಕಾರಿನ ಸಮೇತ ಮಹಿಳೆಗೆ ಬೆಂಕಿಯನ್ನು ಇಟ್ಟು ಬಿಟ್ಟಿದ್ದ. ಅಲ್ಲಿಂದ ಬೆಂಕಿ ಇಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದ. ಓಡುವ ಆತರದಲ್ಲಿ ಪಕ್ಕದಲ್ಲೇ ಇದ್ದ ನೀಲಗಿರಿ ತೋಪಿನಲ್ಲಿ ತನ್ನ ಮೊಬೈಲ್ ಶರ್ಟ್ ಬಿಟ್ಟು ಪರಾರಿ ಆಗಿಬಿಟ್ಟಿದ್ದ. ಪ್ರಕರಣ ದಾಖಲಿಸಿಕೊಂಡಂತಹ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಆರೋಪಿಗಾಗಿ ಬಲೆಯನ್ನು ಬೀಸಿದ್ದು, ಈ ವಿಷಯ ತಿಳಿತಾ ಇದ್ದ ಹಾಗೆ ರಾಮಾಂಜನಪ್ಪ ತಾನೂ ಕೂಡ ಬಿಡದಿಯ ಬಳಿ ರೈಲಿಗೆ ಸಿಲುಕಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡು ಬಿಟ್ಟಿದ್ದ. ನಂತರ ಪೊಲೀಸರಿಂದ ಮಾಹಿತಿ ತಿಳಿದ ಸರೋಜಾ ಗಂಡ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಸಲ್ಲಿಸ್ತಾರೆ. ಒಟ್ಟಾರೆ ಆರೋಗ್ಯ ಸರಿ ಇಲ್ಲ ಎಂದು ಪಕ್ಕದ ಮನೆಯ ಸುರೇಶ್ ಎಂಬುವರ ಸೇರಿದ್ದಂತಹ ಕಾರು, ಆ ಕಾರನ್ನು ತೆಗೆದುಕೊಂಡು ಬಂದು ರಾಮಾಂಜನಪ್ಪ ಈ ರೀತಿಯಾಗಿ ಕೊಲೆ ಮಾಡಿ ಬೆಂಕಿ ಇಟ್ಟಿದ್ದು ಮಾತ್ರ ವಿಪರ್ಯಾಸವೇ ಸರಿ ಅಂತ ಹೇಳಬಹುದು. ಕಾರಿಗೆ ಬೆಂಕಿ ಬೀಳುತ್ತಿದ್ದಂತೆ ಕಾರಿನ ಮಾಲೀಕನಿಗೆ ಅಲರ್ಟ್ ಮೆಸೇಜ್ ಹೋಗಿ ಬಿಡುತ್ತೆ. ಸ್ಥಳಕ್ಕೆ ಹೋಗಿ ನೋಡುವಷ್ಟರಲ್ಲಿ ಕಾರು ಸಂಪೂರ್ಣವಾಗಿ ಸುಟ್ಟು ಹೋಗಿ ಬಿಟ್ಟಿರುತ್ತೆ. ಅಕ್ರಮ ಸಂಬಂಧಕ್ಕೆ ಇಬ್ಬರು ಈ ರೀತಿ ದುರಂತ ಅಂತ್ಯ ಕಂಡಿದ್ದು ದುರ್ದೈವ ಅಂತಾನೆ ಹೇಳಬಹುದು. ಗಂಡ ಮಕ್ಕಳನ್ನ ಬಿಟ್ಟು ಅಡ್ಡದಾರಿ ಹಿಡಿದಿರುವ ಹೆಂಗಸರಿಗೆ ಇದೊಂದು ಪಾಠ ಎನ್ನುತ್ತಿದ್ದಾರೆ ಅನೇಕ ಸಾರ್ವಜನಿಕರು. ಸ್ನೇಹಿತರೆ, ಈ ಒಂದು ದುರಂತವನ್ನ ಕೇಳಿಬಿಟ್ರೆ ಬಹುತೇಕ ನಗಬೇಕು ಅಳಬೇಕು ಅನ್ನುವಂತ ಪ್ರಶ್ನೆ ಕಾಡಿಬಿಡುತ್ತೆ. ಒಂದು ಕಡೆ ಸುಂದರವಾದಂತಹ ಬದುಕು, ಅತಿಥಿ ಉಪನ್ಯಾಸಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ಲು. ಆತ ಗಂಡನು ಕೂಡ ಏರ್ಪೋರ್ಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಸಂಸಾರಕ್ಕೆ ಇಬ್ಬರು ಮಕ್ಕಳು ಕೂಡ ಹುಟ್ಟಿ ಬಿಟ್ಟಿದ್ರು. ಆರಾಮಾಗಿ ಸಂಸಾರವನ್ನ ಜೀವನವನ್ನ ಮಾಡಬಹುದಿತ್ತು. ಆದ್ರೆ ಯಾವುದೋ ಪರಪುರುಷನ ಸ್ನೇಹವನ್ನ ಮಾಡಿ ಈ ರೀತಿಯಾಗಿ ಕ್ರೂರವಾಗಿ ಕೊಲೆ ಆಗಿ ಬಿಡ್ತಾರೆ ಅಂತಂದ್ರೆ ಬಹುತೇಕ ಇವರಿಗೆಲ್ಲರಿಗೂ ಕೂಡ ಅದೇನು ಬಡಿದುಕೊಂಡು ಬಿಟ್ಟಿರುತ್ತೋ ಗೊತ್ತಿಲ್ಲ. ಏನು ತಪ್ಪು ಮಾಡದೆ ಆ ಕಾರಿನ ಮಾಲೀಕ ಈ ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕು ಬಿಟ್ಟ. ಯಾರೋ ಒಬ್ಬ ಸ್ನೇಹಿತ ತನಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅನ್ನೋ ಕಾರಣಕ್ಕೆ ಕಾರಣ ಕೊಟ್ಟಿದ್ದ. ಆ ಕಾರು ಕೊಟ್ಟಿದ್ದೆ ಆತನ ತಪ್ಪಾಗಿ ಬಿಡ್ತಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಏನೋ ಒಂದು ಮಾಡಲು ಹೋಗಿ ಇನ್ನೇನೋ ಆಗಿ ದುರಂತದಲ್ಲಿ ಇಬ್ಬರು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಆದ್ರೆ ಈಗ ಬದುಕಿದ್ದವರಿಗೆ ಅದೆಷ್ಟು ಸಂಕಟ ಆಗಬಹುದು ನೀವೇ ಯೋಚನೆ ಮಾಡಿ. ಗಂಡನಿಗೆ ಎಷ್ಟು ಸಂಕಟ ಆಗಬಹುದು, ಕುಟುಂಬದವರಿಗೆ, ಅದೇ ರೀತಿಯಾಗಿ ಕಾರನ್ನ ಕೊಟ್ಟಂತವನಿಗೆ, ಇದೆಲ್ಲರಿಗೂ ಕೂಡ ಇದೀಗ ಕಾನೂನು ಸಂಕಷ್ಟ ಎದುರಾಗಿ ಬಿಡುತ್ತೆ. ಒಟ್ಟಾರೆಯಾಗಿ ಇದ್ದು ಜಯಿಸಬೇಕಾದಂಥವರು, ಅದರಲ್ಲೂ ಕೂಡ ಬದುಕಿ ಬಾಳಬೇಕಾದಂಥವರು, ಕೇವಲ 35 ವರ್ಷದ ಆಸುಪಾಸಿನವರು, ತಮ್ಮದೇ ಆದಂಥ ಕುಟುಂಬ ಇದ್ದಂಥವರು, ಹೆಂಡತಿಗೆ ಆ ವ್ಯಕ್ತಿ
ವ್ಯಕ್ತಿಯು ಕೂಡ ಡಿವೋರ್ಸ್ ಕೊಡ್ತಾನೆ. ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಬಹುತೇಕ ಈಕೆಯ ಜೊತೆಗೆ ಜೀವನವನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಬಿಟ್ನೇನೋ ಗೊತ್ತಿಲ್ಲ. ಕಳೆದ 4 ತಿಂಗಳಿಂದ ಗಂಡ ಹೆಂಡತಿ ಇಬ್ಬರು ಕೂಡ ಬೇರೆ ಆಗಿರ್ತಾರೆ. ಡಿವೋರ್ಸ್ ಕೂಡ ಹಾಗೆ ಬಿಟ್ಟಿರುತ್ತೆ. ಸುಖವಾದಂಥ ಸಂಸಾರವನ್ನು ಆ ವ್ಯಕ್ತಿ ಮಾಡಬಹುದಿತ್ತು. ಆದರೆ ಅದೆಲ್ಲವನ್ನ ಬಿಟ್ಟು ಯಾವುದೋ ಪರಸ್ತ್ರೀಯ ಬೆನ್ನತ್ತಿ ಇವತ್ತು ತನ್ನ ಜೀವವನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ದಾನೆ. ಒಟ್ಟಾರೆಯಾಗಿ ಈ ದುರಂತಕ್ಕೆ ಏನು ಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಗಂಡ ಹೆಂಡತಿಯ ನಂಟೆ ಶಾಶ್ವತವಾಗಿ ಇರುವಂತಹದ್ದು. ಸ್ನೇಹಿತರೆ, ನಮ್ಮದೇ ಆದಂತಹ ಒಂದು ಪ್ರಪಂಚ ಕ್ರಿಯೇಟ್ ಆದ ಬಳಿಕ ಬೇರೊಬ್ಬರ ಸಹವಾಸ ಮಾಡಿಬಿಟ್ರೆ ಬಹುತೇಕ ಇಂತಹ ದುರಂತಗಳೇ ನಡೆದು ಹೋಗಿ ಬಿಡ್ತಾವೆ. ಇಂತಹ ದುರಂತದಲ್ಲಿ ನೀವು ಸಾಯೋದಷ್ಟೇ ಅಲ್ಲದೆ ನಿಮ್ಮ ಕುಟುಂಬಕ್ಕೂ ಕೂಡ ಸಾಯುವವರೆಗೂ ಕಣ್ಣೀರು ಹಾಕುವಂತ ಪರಿಸ್ಥಿತಿಯನ್ನ ನೀವೆಲ್ಲರೂ ಕೂಡ ತಂದು ಕೊಟ್ಟು ಬಿಡ್ತೀರಿ. ಇಂಥದೊಂದು ದುರಂತ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದು ಹೋಗಿ ಬಿಟ್ಟಿದೆ. ಸ್ನೇಹಿತರೆ, ಈ ದುರಂತವನ್ನ ಕೇಳಿಬಿಟ್ರೆ ಬಹುತೇಕ ನಿಮ್ಗೆಲ್ರಿಗೂ ಕೂಡ ಒಂದು ಕ್ಷಣ ಏನು ಮಾಡಬೇಕು ಅನ್ನುವಂತ ಪ್ರಶ್ನೆ ಸಹಜವಾಗಿ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬಿಟ್ಟಿರುತ್ತೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ಬಹುತೇಕ ಜನರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡ್ಕೊಳ್ಬಾರ್ದಾಗಿತ್ತು, ಈ ರೀತಿಯಾಗಿ ಬೆನ್ನತ್ತಿ ಹೋಗಿಬಿಟ್ರೆ ಇನ್ನೇನಾಗುತ್ತೆ ಅನ್ನುವಂತ ರೀತಿಯಲ್ಲಿ ನೆಗೆಟಿವ್ ಪಾಸಿಟಿವ್ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೊಲೀಸರು ದೂರು ಕೂಡ ಸ್ವೀಕಾರ ಮಾಡಿಕೊಂಡಿದ್ದಾರೆ. ತನಿಖೆ ಅಂತದ್ದೆಲ್ಲವನ್ನು ಕೂಡ ಆರಂಭಿಸಿಬಿಟ್ಟಿದ್ದಾರೆ. ತನಿಖೆ ಅಂತಂದ್ರೆ ಬಹುತೇಕ ಈಗ ಕಾರು ಕೊಟ್ಟಿರುವಂತ ವ್ಯಕ್ತಿಯನ್ನ ತನಿಖೆ ಮಾಡ್ತಾರೆ, ಗಂಡನನ್ನ ತನಿಖೆ ಮಾಡ್ತಾರೆ, ಮಕ್ಕಳನ್ನು ಕೂಡ ಮಾತನಾಡಿಸಿ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಈ ಯುವಕನ ಕಡೆ ಅವ್ರನ್ನ ಮಾತನಾಡಿಸ್ತಾರೆ. ಅವರಿಗೂ ಕೂಡ ಒಂದಿಷ್ಟು ಪೊಲೀಸರು ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇಸ್ನ ಕ್ಲೋಸ್ ಮಾಡುವುದಕ್ಕೆ ಏನೇನೆಲ್ಲ ಅವಕಾಶ ಇದೆ ಅಂತದೆಲ್ಲವೂ ಕೂಡ ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಯಾಕೆಂತಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಇಬ್ಬರು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅಂತಹ ಕಾರಣದಿಂದಾಗಿ ಬಹುತೇಕ ಇದರಿಂದ ಯಾರೂ ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಕೇಸ್ ಇನ್ನು ಮುಚ್ಚೋಗುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ಬೇರೆ ಯಾವುದೋ ರಾಜ್ಯದಲ್ಲಿ ನಡೆದಂತಹದ್ದಲ್ಲ, ನಮ್ಮದೇ ರಾಜ್ಯದಲ್ಲಿ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಆಕೆಯ ಮೃತದೇಹವನ್ನು ಗಮನಿಸಿಬಿಟ್ರೆ ಬಹುತೇಕ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಬಿಟ್ಟಿದೆ. ಕೇವಲ ಬುರುಡೆ ಮಾತ್ರ ಉಳಿದುಕೊಂಡು ಬಿಟ್ಟಿದೆ. ಆಕೆಯನ್ನು ತೆಗೆದುಕೊಂಡು ಹೋಗಿ ಸಂಸ್ಕಾರ ಅಥವಾ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಈ ರೀತಿಯಾಗಿ ಭೀಕರವಾಗಿ ಆಕೆಯನ್ನ ಸುಟ್ಟು ಕರಕಲಾಗಿಸಿ ಬಿಟ್ಟಿರ್ತಾನೆ. ಸ್ನೇಹಿತರೆ, ಇಂತಹದ್ದೊಂದು ಅಮಾನವೀಯ ಘಟನೆ. ಈ ಘಟನೆಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ, ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆಯೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಬೇರೊಬ್ಬರ ಪರಸ್ತ್ರೀಯರ ಸಂಘ ಮಾಡುವಂಥದ್ದು, ಪುರುಷರ ಸಂಘ ಮಾಡುವಂತಹದ್ದು, ಅಥವಾ ಗಂಡ ಹೆಂಡತಿ ಇದ್ರೂ ಕೂಡ ಬೇರೊಬ್ಬರ ಸಹವಾಸ ಮಾಡುವಂಥದ್ದು, ಇಂತಹ ಪ್ರಕರಣಗಳೇ ಹೆಚ್ಚಾಗಿ ಬಿಟ್ಟಿದ್ದಾವೆ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.